ವಿಶೇಷ ಅಧಿಕಾರಿಗಳು ತಹಸೀಲ್ದಾರರು ಇಒ ಮತ್ತು ಎಲ್ಲ ಅಧಿಕಾರಿಗಳು ಸೇರಿ ಶಾಸಕರು ಮತ್ತು ತಾಲೂಕಿನ ಆಡಳಿತ ನಡೆ ಗ್ರಾಮದ ಕಡೆ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ 28 ಗ್ರಾಮ ಪಂಚಾಯಿತಿ ಇವತ್ತು ಫೈನಲ್ ಆಗಿದೆ. 28 ಗ್ರಾಮ ಪಂಚಾಯಿತಿ ಕೂಡ ಇವತ್ತು ಫೈನಲ್ ಆಗಿರೋದು ನಮಗೆ 28 ಗ್ರಾಮ ಪಂಚಾಯಿತಿಯಿಂದ ನಮಗೆ 4788 ಅಪ್ಲಿಕೇಶನ್ಸ್ ಬಂದಿತ್ತು ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂಗೆ. ಅದರಲ್ಲಿ ಈಗ 4788 ಅಪ್ಲಿಕೇಶನ್ಸಲ್ಲಿ 3092 ಅಪ್ಲಿಕೇಶನ್ಸ್ ಕ್ಲಿಯರ್ ಆಗಿದೆ. ಎಲ್ಲ ಇಲಾಖೆಗಳು, ಸರ್ವೆ ಇಲಾಖೆ ಇರ್ಬೋದು, ರೆವಿನ್ಯೂ ಇಲಾಖೆ ಇರ್ಬೋದು, ಮತ್ತು ನಮ್ಮ PRD ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳು ಸೇರಿ 3900 ಅಪ್ಲಿಕೇಶನ್ಸು ಕ್ಲಿಯರ್ ಮಾಡಿದ್ದಾರೆ. ಮತ್ತು ಬಾಕಿ ಉಳ್ಕೊಂಡದ್ದು 1696 ಅಪ್ಲಿಕೇಶನ್ಸು ಬಾಕಿ. ಅದು ಪ್ರೊಸೀಜರ್ ಪ್ರಕಾರ ಮಾಡೋಂಥದ್ದು. ಒತ್ತುವರಿ, ಕೆರೆ ಒತ್ತುವರಿ, ಮಶಾನ ಒತ್ತುವರಿ, ಬೇರೆ ಬೇರೆ ರೀತಿ ಇರೋದು. ಅದು ಪ್ರೊಸೀಜರ್ಸು ಸ್ವಲ್ಪ ಲೇಟ್ ಆಗ್ತದೆ. ಅದ್ರ ಪ್ರಕಾರ ಅದು ಕೂಡ ಕ್ಲಿಯರ್ ಮಾಡೋಂಥದ್ದು. ಅದರಲ್ಲಿ ವಿಶೇಷವಾಗಿ ರೇಷನ್ ಕಾರ್ಡ್ ನನಗೆ ಈ ಕಾರ್ಯಕ್ರಮ ಮಾಡಿದ ಮೇಲೆ ನನಗೆ ಅನಿಸಿದ್ದೇನಂತಂದರೆ, ನಿಜವಾಗ್ಲೂ ಯಾವ ಥರ ಜನ ಇನ್ನೂ ಇದ್ದಾರೆ ಗೊತ್ತಿಲ್ಲದಂಥ ಜನ, ಸರ್ಕಾರ ಇಲಾಖೆ ಕಾರ್ಯಕ್ರಮಗಳೇ ಗೊತ್ತಿಲ್ಲದಂಥದ್ದು, ಮಾಡಿಸ್ಕೊಳಕ್ಕೆ ಆಗಿದೆ, ಮಾಡಿಸ್ಕೊಡೋರು ಕೂಡ ಇಲ್ವೇನೋ ಅಂತೇಳಿ ಅನಿಸ್ತದೆ. ಅದರಲ್ಲಿ ರೇಷನ್ ಕಾರ್ಡ್ಸು ನಮ್ಗೆ ಈ ಇಲಾಖೆಗಳಲ್ಲಿ, ಈ ಪಂಚಾಯತಿಗಳಲ್ಲಿ 249 ರೇಷನ್ ಕಾರ್ಡ್ಗಳು ಹೊಸದಾಗಿ ಮಾಡಿಕೊಟ್ಟಂಥದ್ದು ಕೂಡ ಈಗ ಈ ಕಾರ್ಯಕ್ರಮದಲ್ಲಿ ಕ್ಲಿಯರ್ ಆಗಿದೆ. ಮತ್ತು ಜೊತೆಗೆ ಪೌತೆ ಖಾತೆ 2539 ಪೌತೆ ಖಾತೆ ಮಾಡಿದೆ. 2539 ಪೌತೆ ಖಾತೆಗಳನ್ನು ಮಾಡೋಂಥದ್ದು. ಆಮೇಲೆ ಪೆನ್ಷನ್ಸ್, ಈಗ ನೀವು ನೋಡಿದ್ದೀರಿ, ನೀವು ಸುಮಾರು ಜನ ಪೆನ್ಷನ್ಸ್ ಕೂಡ ಮಾಡಿಸ್ಕೊಂಡೋದು ಗೊತ್ತಿಲ್ಲದೆ ತುಂಬ ಅಪ್ಲಿಕೇಶನ್ಸ್ ಬರೀತು. ಅದು ಸ್ಪಾಟಲ್ಲೇ ಕ್ಲಿಯರ್ ಮಾಡೋಂಥದ್ದು. ಅದು ಕೂಡ ನಾವು 237 ಅಪ್ಲಿಕೇಶನ್ಸು ಈಗ ತಕ್ಷಣ ಕ್ಲಿಯರ್ ಮಾಡಿದ್ದೀವಿ ನಾವು. ಅದ್ರ ಜೊತೆಗೆ NOCಗಳು ಕೊಡುತ್ತವುದು. ಗ್ರಾಮ ಪಂಚಾಯತಿ ಸರ್ಕಾರಿ ಸರ್ವೆ ನಂಬರ್ಗಳಲ್ಲಿ ಮನೆ ಕಟ್ಕೊಂಡಿದ್ರೆ ಅದಕ್ಕೆ ಗ್ರಾಮ ಪಂಚಾಯತಿ ಮತ್ತು ರೆವಿನ್ಯೂ ಇಬ್ಬರು NOC ಕೊಡ್ತಾ ಇರಲಿಲ್ಲ. ಅವ್ರು ಕರೆಕ್ಟ್ ತಗೋಬೇಕಾದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ರೆವಿನ್ಯೂ ಇಲಾಖೆ ತಹಸೀಲ್ದಾರು ಮತ್ತು ಇಒ ಅವರು ಕೂಡ ಮಾತಾಡಿಕೊಂಡು NOC ಕೊಡೋಂಥದ್ದು 72, ಒಟ್ಟು 3092 ಅಪ್ಲಿಕೇಶನ್ಸು ನಮ್ಮಲ್ಲಿ ಕ್ಲಿಯರ್ ಆಗಿರುವಂಥದ್ದು. ಅದರಲ್ಲಿ ಇನ್ನೊಂದು ವಿಶೇಷ, ಈಗ ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಕೃಷಿ ಮಂತ್ರಿಗಳು ಕೃಷ್ಣ ಬೈರೇಗೌಡರು ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ರು. ಕಂದಾಯ ಮಂತ್ರಿಗಳು, ಕೃಷಿ ಮಂತ್ರಿಗಳೆಲ್ಲ ಕಂದಾಯ ಮಂತ್ರಿಗಳು ಕೃಷ್ಣ ಬೈರೇಗೌಡರು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಗೆ ಒಳ್ಳೆ ಯೋಜನೆಗಳನ್ನು, ತೀರ್ಮಾನಗಳನ್ನು, ಕಾರ್ಯಕ್ರಮ ಕೊಟ್ಟಿದ್ದರಲ್ಲಿ ಉಪಗ್ರಾಮ ಸುಮಾರು ಮನೆಗಳು 100 ಮನೆ, 50 ಮನೆ ಈ ಥರ ಮನೆ ಇರ್ತದೆ. ಅದು ಸರ್ಕಾರಿ ಸರ್ವೆ ನಂಬರ್ ಅಂತ ಇರ್ತದೆ, ಇಲ್ಲ ಖಾಸಗಿಯವನು ಯಾರೋ ಒಬ್ಬನ ಹೆಸರು ಇರ್ತದೆ. ಅಂಥವನ್ನ ಉಪಗ್ರಾಮಗಳಂತ ಮಾಡೋದು 30 ಉಪಗ್ರಾಮಗಳು ಮಾಡೋದಂತ ತೀರ್ಮಾನ ತಗೊಂಡು ಅದರಲ್ಲಿ 18 ಉಪಗ್ರಾಮಗಳು ಕ್ಲಿಯರ್ ಆಗಿದೆ. ಇನ್ನು 12 ನಾವು ಪ್ರಪೋಸಲ್ಸ್ ತಗೊಂಡಿದ್ದೀವಿ. ಅದ್ರ ಜೊತೆಗೆ ನಮಗೆ ಸೈಟ್ ಪ್ಲಸ್ ಮತ್ತು ಹೌಸ್ ಪ್ಲಸ್ ನಮ್ಮ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ವತಿಯಿಂದ 28 ಗ್ರಾಮ ಪಂಚಾಯತಿಯಲ್ಲಿ ನಮಗೆ ಸೈಟ್ಗಳಿಗೆ ಅಂತೇಳಿ 378 ಅಪ್ಲಿಕೇಶನ್ಸ್ ಬಂದಿದೆ. ಅದ್ರ ಜೊತೆಗೆ ಈ ಸೈಟ್ಲೆಸ್ನ ಒಂದು ದೊಡ್ಡ ಆಂದೋಲನ ಮಾಡಬೇಕು. ಎಷ್ಟಾದರೂ ಇರಲಿ ತಾಲೂಕಲ್ಲಿ, ಅದು ನಗರಸಭೆ ಆಗಿರ್ಬೋದು, 28 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರ್ಯಾರಿಗೆ ಸೈಟ್ ಇಲ್ಲೋ ಎಲ್ಲರಿಗೂ ಕೊಡಬೇಕು ಅಂತ ಈಗಾಗಲೇ ತೀರ್ಮಾನ ತಗೊಂಡಿದ್ವಿ. ನಗರಸಭೆಯಲ್ಲಿ 1200 ಜನಕ್ಕೆ ಜಾಗವನ್ನು ಗುರುಸಿ ಈಗಾಗಲೇ ಹಕ್ಕುಪತ್ರಗಳಿಗೆ ರಾಜೀವ್ ಗಾಂಧಿ ಬೋರ್ಡ್ ಕಳಿಸಿದ್ವಿ. ಮತ್ತು ನಮ್ಮಲ್ಲೂ ಕೂಡ ಸುಮಾರು ಒಂದು 7-8 ಸಾವಿರ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಸೈಟ್ಲೆಸ್ ಅನ್ನು ಮಾಡಬೇಕು ಅಂತೇಳಿ ಅವ್ರಿಗೆ ಜಮೀನು ಗುರುಸುವಂಥದ್ದು ಕೂಡ ಈಗಾಗಲೇ ತಹಸೀಲ್ದಾರರು 82 ಎಕರೆನ ಕ್ಲಿಯರ್ ಮಾಡಿದ್ದಾರೆ. ಪ್ಲಸ್ 28 ಎಕರೆ ಈಗಾಗಲೇ ಅದು ಪ್ರಪೋಸಲ್ಸ್ ಸರ್ಕಾರಕ್ಕೆ ಹೋಗಿದೆ. ಈಗ ನಾವು ನಮ್ಮ ಹತ್ರ ಈಗ ಸೈಟ್, ಈಗ ನಮ್ಮ ಜಮೀನು ಈಗ ಗುರುಸಿರೋ ಪ್ರಕಾರ 2292 ಸೈಟ್ಗಳನ್ನು ಕೊಡ್ಬೋದು. ಅಷ್ಟು ಜಮೀನು ಕೂಡ ಈಗಾಗಲೇ ಗುರುಸಿದ್ದೀವಿ ನಾವು. ಆಮೇಲೆ ಹೌಸ್ ಪ್ಲಸ್ ಅರ್ಜಿಗಳು ಕೂಡ ನಮಗೆ ಸುಮಾರು 500 ಅಪ್ಲಿಕೇಶನ್ಸ್ ಬಂದಿದೆ. ಅದನ್ನು ನಮಗೆ ಸರ್ಕಾರ ಮನೆಗಳನ್ನು ಕ್ಲಿಯರ್ ಮಾಡಿದ ತಕ್ಷಣ ಅವು ಕೂಡ ಕ್ಲಿಯರ್ ಮಾಡ್ತೀವಿ. ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಇದೆ. ಎಲ್ಲ ಸಾಮಾನ್ಯ ಜನ, ಬಡವರು ಯಾವ ಇಲಾಖೆಗಳಿಂದ ಏನೇನು ಕಾರ್ಯಕ್ರಮಗಳಿದೆ ಅಂತ ಗೊತ್ತಿಲ್ಲದೆ ಇದ್ದಂಥವ್ರನ್ನ ಅವ್ರನ್ನ ಗುರುಸಂಥದ್ದು ಈ ಕಾರ್ಯಕ್ರಮ ಮುಖಾಂತರ ಆಯಿತು. ಅದ್ರ ಜೊತೆಗೆ ಮಿಲಿಟರಿ ಸೈನಿಕರಿಗೆ ಒಂದು ಫ್ರೀ ಸೈಟ್ ಕೊಡಬೇಕು ಅಂತೇಳಿ ತಗೊಂಡಂಥ ತೀರ್ಮಾನ, ಅದು ಈಗ ನಾವು ದಿನಹಳ್ಳಿ ಹತ್ರ ಸುಮಾರು 5 ಎಕರೆ 32 ಅಪ್ಲಿಕೇಶನ್ಸ್ ಬಂದಿದೆ. 5 ಎಕರೆ ಜಾಗವನ್ನು ಕೂಡ ಗುರುತಿಸಿದ್ವಿ. ರಿಟೈರ್ಡ್ ಆಗಿರೋದು ಸೈನಿಕರು ಕೂಡ ನಾವು ಫ್ರೀ ಸೈಟನ್ನು ಕೊಡೋಂಥದ್ದು ಕೂಡ ಆಗಿದೆ. ಇಂಥ ಸುಮಾರು
ಕಾರ್ಯಕ್ರಮಗಳ ಯೋಜನೆಗಳನ್ನು ಈ ನಮ್ಮ ಕಾರ್ಯಕ್ರಮ ಮುಖಾಂತರ ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳು 32 ಎಲ್ಲ ಇಲಾಖೆ ಬೆಳಗ್ಗೆ 9:00ವರೆಗೆ ನಾವು ತಹಸೀಲ್ದಾರ್ ಆಫೀಸ್ ಸರ್ಕಾರಿ ಬಸ್ಸನ್ನು ಹತ್ತಿದ್ರೆ ಮತ್ತು 3 ಪಂಚಾಯತಿ ಪ್ರತಿ ಪಂಚಾಯತಿಯಲ್ಲೂ ಕೂಡ ಯಾವುದೇ ಇಲಾಖೆ ಸಂಬಂಧಪಟ್ಟಂಥ ಅರ್ಜಿಗಳನ್ನು ತಗೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಸ್ಪಾಟಲ್ಲೇ ಕ್ಲಿಯರ್ ಮಾಡುತ್ತವುದು ಯಾವುದಾದ್ರು ಕ್ಲಿಯರ್ ಮಾಡುತ್ತವುದು ಮತ್ತು ಪ್ರೊಸೀಜರ್ ಪ್ರಕಾರ ಟೈಮ್ ತಗೊಳ್ಳುತ್ತವುದು ಅದನ್ನು ಕೂಡ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ವಿ. ಇಷ್ಟು ದಿವಸ ಒಳಗಡೆ ಕ್ಲಿಯರ್ ಮಾಡಬೇಕು ಅಂತೇಳಿ ತುಂಬ ಸಕ್ಸಸ್ ಆಗಿದೆ. ಇದೊಂದು ಕಾರ್ಯಕ್ರಮ ರಾಜ್ಯದಲ್ಲೇ ಒಂದು ಮಾದರಿ ಕಾರ್ಯಕ್ರಮ ಆಗಿದೆ. ಇದು ಮಾಲೂರಿಂದ ಪ್ರಾರಂಭ ಆಗುತ್ತದೆ. ಇದು ಎಲ್ಲ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಕೂಡ ಈ ಕಾರ್ಯಕ್ರಮ ಶುರು ಮಾಡ್ತಾ ಇರೋದು ಕೂಡ ನೋಡ್ತಾ ಇದ್ವಿ. ಅದೇನೇ ಆದರೂ ಕೂಡ ಇವತ್ತು ತಾಲೂಕಲ್ಲಿ 28 ಗ್ರಾಮ ಪಂಚಾಯಿತಿ ಆಡಳಿತ ಸಹಕಾರ ಕೊಟ್ಟಿದ್ದು, ಸಾರ್ವಜನಿಕರ ಸಹಕಾರ ಕೊಟ್ಟಿದ್ದು, ವಿಶೇಷವಾಗಿ ನಮ್ಮ ಎಲ್ಲ ಅಧಿಕಾರಿಗಳ ಸಹಕಾರ ಕೊಟ್ಟಿದ್ದು. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಯಾವುದೇ ರಾಜಕೀಯ ಬೆರೆಸದೆ ಯಾವುದೇ ರಾಜಕಾರಣಿಗಳನ್ನ ವೇದಿಕೆ ಮೇಲೆ ಕರೆಸಿಕೊಂಡು ರಾಜಕೀಯ ಕಾರ್ಯಕ್ರಮ ಆಗಬಾರ್ದು. ಅದು ಸಾರ್ವಜನಿಕರು ಅಧಿಕಾರಿಗಳ ಸಭೆ ಆಗಬೇಕು, ಸಾರ್ವಜನಿಕರ ಕುಂದುಕೊರತೆ ಸಭೆ ಆಗಬೇಕು ಅಂತೇಳಿ ತಗೊಂಡಂಥ ತೀರ್ಮಾನ ಎಲ್ಲ ನಮ್ಮ ನಾಯಕರುಗಳು ಕೂಡ ನಾವು ವೇದಿಕೆ ಮೇಲೆ ನಾನು ನಮ್ಮ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕೂತ್ಕೊಂಡ್ರೆ ಎಲ್ಲ ನಾಯಕರುಗಳು ಕೂಡ ಅದೆಷ್ಟೇ ಸೀನಿಯರ್ ನಾಯಕರುಗಳು ಕೂಡ ಕೆಳಗಡೆ ಕೂತ್ಕೊಂಡು ಕಾರ್ಯಕ್ರಮ ವೀಕ್ಷಣೆ ಮಾಡಿ 28 ಗ್ರಾಮ ಪಂಚಾಯತಿಯಲ್ಲೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ನಾನು ಅವ್ರಿಗೂ ಕೂಡ ಧನ್ಯವಾದಗಳು, ಅಧಿಕಾರಿಗಳಿಗೆ ಎಲ್ಲರೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ನಮಸ್ಕಾರ. ಇದನ್ನು ಕೇಳೋದಿದ್ದೇನೆ. ಈಗ ಅಭೂತಪೂರ್ವ ಯಶಸ್ಸು ಕಾಣ್ತಾ ಇದೆ. ರಾಜ್ಯದಲ್ಲೇ ಮಾದರಿಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದನ್ನು ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತೀರಾ? ಪ್ರತಿ ವರ್ಷ ಎಷ್ಟೇ ಕಷ್ಟ ಆದರೂ ಕೂಡ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಅಧಿಕಾರಿಗಳು ನಾನು ಕೂಡ ತೀರ್ಮಾನ ತಗೊಂಡಿದ್ವಿ. ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತೇವೆ. ನಗರಸಭೆ ಹೆಚ್ಚಿಗೆ ಇಲಾಖೆಗಳಂದ್ರೆ ಕಂದಾಯ ಇಲಾಖೆ ಮತ್ತೆ ರೇಷನ್ ಕಾರ್ಡ್, ಸರ್ವೆ ಇಲಾಖೆ, RDPR, ಆಮೇಲೆ ಮಾಮೂಲಿ ಸೊನ್ನೆ ಎಲ್ಲ ಇಲಾಖೆಗಳು ಸ್ವಲ್ಪ ಬಂದಿದೆ. ಹೆಚ್ಚಿಗೆ ಇದೇ ಇಲಾಖೆಗಳು ಜಾಸ್ತಿ ಇಲ್ಲ. ಹೌದು, ನಗರಸಭೆಗಳು ಕೂಡ ಅಷ್ಟೇ. ಇದಾದ್ಮೇಲೆ ನನ್ನ ನಗರಸಭೆ ವಾರ್ಡ್ ಇದೇ ರೀತಿ ಎಲ್ಲ ಸಭೆಗಳನ್ನು ಮಾಡಬೇಕು. ಅಲ್ಲಿ ನಿಜವಾಗ್ಲೂ ವಂಚಿತರು ಯಾರಿದ್ದಾರೆ ಸರ್ಕಾರಿ ಕಾರ್ಯಕ್ರಮಗಳು ಅವರು ಕೂಡ ತಲುಪಿಸುವಂಥ ಕೆಲಸ ಮಾಡಬೇಕು. ಮತ್ತು ವಿಶೇಷವಾಗಿ ಈ ಬ್ರೋಕರ್ಗಳು, ಮಧ್ಯವರ್ತಿಗಳು ಅಂತಾರೆ, ಅವರು ತುಂಬ ಹಾವಳಿ ಆಗಿತ್ತು. ಅದನ್ನು ತಪ್ಪಿಸ್ಬೇಕು ಅಂತೇಳಿ ಈ ಥರ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ನೇರವಾಗಿ ಜನರ ಮುಂದೆ ಧೈರ್ಯವಾಗಿ ಹೋಗಬೇಕು ಅಂತಕ್ಕಂಥ ತೀರ್ಮಾನ ನಾನು ಮತ್ತು ನಮ್ಮ ಅಧಿಕಾರಿಗಳು ಕೂಡ, ಅದು ತುಂಬ ಅನುಕೂಲ ಕೂಡ ಆಗ್ತಾ ಇದೆ. ಥ್ಯಾಂಕ್ ಯು. ಸಾಕಲ್ಲಪ್ಪ.